ಎಲ್ರಿಗೂ ನಮಸ್ಕಾರ. ಈಗ ಟ್ರೈಲರ್ ಲಾಂಚ್ ಆಗ್ತದೆ. ಎಲ್2 ಮುತ್ತ, ಚಿನ್ನಾರಿ ಮುತ್ತ ಅಲ್ಲ, ಎಲ್2 ಮುತ್ತ ಲಾಂಚ್ ಆಗ್ತದೆ. ಆಲ್ ದ ಬೆಸ್ಟ್. ಈಗ ತಾನೇ ನಾವು ಎಲ್ಲರೂ ಕೂಡ ಎಲ್2 ಮುತ್ತ ಟ್ರೈಲರ್ ಲಾಂಚ್ ನೋಡಿದ್ವಿ. ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಕೂಡ ಬಹಳ ಖುಷಿ ಕೊಡ್ತಾ ಇದೆ. ಎಲ್ಲ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರವಿಚಂದ್ರನ್ ಮಗನ ಬಿಟ್ಟರೆ ಬೇರೆ ಎಲ್ಲರೂ ಹೊಸಬ್ರಂತ ಕಾಣುತ್ತೆ, ಅದು ಅಲ್ವಾ? ಮೇಲಾಗಿ ನಾನು ಈ ಥರ ಕೇಳ್ಪಟ್ಟೆ, ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದರಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇದೊಂದು ಕಲೆ, ಎಲ್ಲರನ್ನೂ ಕರೆಯೋದಿಲ್ಲ, ಕೆಲವ್ರನ್ನ ಕೈ ಬೀಸಿ ಕರೆಯುತ್ತೆ. ಅದರಲ್ಲಿ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಎಲ್ಲಿದ್ವಿ, ಹೇಗೆ ಬಂದ್ವಿ, ಏನು ಅಂತ ಹೇಳ್ತಾ ಇದ್ರು. ಭಾಳ ಖುಷಿ ಆಗ್ತಾ ಇದೆ. ಆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ. ಅಲ್ಲಿ ಸಾಹಸ ದೃಶ್ಯಗಳಿರ್ಬೋದು, ಇನ್ನೊಂದು ಇರ್ಬೋದು, ಜೊತೆಗೆ ಕನ್ನಡ, ತೆಲುಗು, ಮಲಯಾಳ, ಹಿಂದಿ, ಕನ್ನಡ, ತೆಲುಗು, ಹಿಂದಿ 3 ಭಾಷೆ ಕೂಡ ಬರ್ತಾ ಇದೆ. ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು. ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಈಗ ಮೊದಲಾಗಲ್ಲ, ನಮ್ಮ ಆ ಕಾಲದಲ್ಲೇ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾ ಇದ್ವಿ, ತಮಿಳು ತೆಲುಗು ಡಬ್ ಮಾಡ್ಕೋತಾ ಇದ್ವಿ. ಈಗ ಹಾಗಲ್ಲ, ಮೊದಲು ರೆಡಿ ಆಗಿಬಿಡ್ತಾರೆ, ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ. ನಿಜವಾಗ್ಲೂ ಕೂಡ ಅದರಲ್ಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬ ಇರುತ್ತೆ. ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸ್ಕೊಂಡು ಮಾಡತಕ್ಕಂಥ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ಯಶಸ್ಸಾಗಲಿ. ಈ ಸಿನಿಮಾ ಆಗಸ್ಟ್ 1ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ, ಆಗುತ್ತೆ ಅಂತ. ಜೊತೆಗೆ ನಮ್ಮ ಹಿರಿಯ ರವಿಚಂದ್ರ ಎಂಥ ಮಹಾನ್ ಕಲಾವಿದರು ಅವರು. ಅವರ ಮಗ ನಮ್ಮ ಮನೋರಂಜನ್ ರವಿಚಂದ್ರನ್ ಅವರು ಕೂಡ ಆಕ್ಟ್ ಮಾಡಿದ್ರೆ ಖುಷಿ ಆಯ್ತು ನನಗೆ ಕೇಳಿ. ಎಲ್ಲರೂ ಕೂಡ ಕಲಾವಿದರೆಲ್ಲರೂ ಆಕ್ಟ್ ಮಾಡಿದ್ದೀರಾ. ನಾವು ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಆದಷ್ಟು ಬೇಗ. ಹೌದಾ? ಓಕೆ, ಬಾಯ್. ಹಾಗಾದ್ರೆ ಒಳ್ಳೆಯದಾಗಲಿ. ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ನಿರ್ಮಾಪಕರು ಹಾಗೂ ಕಲಾವಿದರು ಕೂಡ ಆಗಿದ್ದಾರೆ ಅವರು. ಅದರಿಂದ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ, ಶುಭವನ್ನು ಕೋರ್ತಾ ಇದ್ದೀನಿ. ಈ ಸಿನಿಮಾ ತಂಡಕ್ಕೆ, ಈ ಚಿತ್ರ ತಂಡಕ್ಕೆ ಯಶಸ್ಸು ಸಿಗಲಿ, ಕೀರ್ತಿ ಸಿಗಲಿ, ಎಲ್ಲರೂ ಒಳ್ಳೇದಾಗಬೇಕು ಅಂತ ಹೇಳಿ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮುಖ್ಯ ಆಗುತ್ತೆ ಅನ್ಸುತ್ತೆ. ನಮ್ಮ ಇಂಡಿವಿಜುವಲ್ ಒಪಿನಿಯನ್ಗಳಿಗಿಂತ ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾ ಇದ್ರು, ಖುಷಿ ಇದೆ. ಹೊಸ ತಂಡ, ಹೊಸಬರ ಇಷ್ಟೊಂದು ಉತ್ಸಾಹ ನೋಡೋದು ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಹೊಸ ಪ್ರಯತ್ನಗಳು ತುಂಬ ಮುಖ್ಯ ನಮಗೆ. ಅದು ಈಗಿನ ಪರಿಸ್ಥಿತಿಯಲ್ಲಿ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನ ನೋಡುವ ಹಾಗೆ ಮಾಡೋದಕ್ಕೆ ಈ ಥರ ಅದ್ದೂರಿಯ ಅಬ್ಬರದ ಸಿನಿಮಾಗಳು ತುಂಬ ಮುಖ್ಯ ಆಗ್ತದೆ. ಸೊ ತುಂಬ ಖುಷಿ ಅನ್ನಿಸ್ತು. ಇಡೀ ತಂಡ ಶ್ರಮ ಕಾಣಿಸ್ತಾ ಇದೆ ಸಿನಿಮಾ ನೋಡೋದು. ನನಗೆ ತುಂಬ ಖುಷಿ ಅನಿಸಿದ್ದು ಕೊಡಗಿನ ಭಾಷೆ ಕೇಳಿ. ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಗಳನ್ನ, ಉಪಭಾಷೆಗಳನ್ನೆಲ್ಲ ಬಿಟ್ಟೇ ಬಿಡ್ತೀವಿ. ಬೇಕಾದಷ್ಟು ಭಾಷೆಗಳು ನಮ್ಮಲ್ಲಿ ಕನ್ನಡ ನಾಡಿನೊಳಗೇ ತುಳು ಇದೆ, ಕೊಂಕಣಿ ಇದೆ, ಕೊಡಗು ಭಾಷೆ ಇದೆ, ಹೀಗೆ ಬ್ಯಾರಿ ಇದೆ, ಬೇಕಾದಷ್ಟು ಭಾಷೆಗಳಿದೆ. ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ. ಸೊ ನಮ್ಮದೊಂದು ಸರ್ವಜನಾಂಗದ ಶಾಂತಿಯ ತೋಟ, ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸ್ದಂಗೂ ಆಗುತ್ತೆ. ಗೊತ್ತಿಲ್ಲ, ಶಾಂತಿ ಗೊತ್ತಿಲ್ಲ, ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು, ಬಟ್ ಒಟ್ಟಿಗೆ ಅಂತ ಇದ್ದೀವಿ ಅಂತ ತೋರಿಸುತ್ತೆ. ಎಲ್ಲರೂ ಒಳ್ಳೆಯದಾಗಲಿ. ಹೊಸ ತಂಡ ಹೀಗೆ ಹುಮ್ಮಸ್ಸಿನಿಂದ ಬಂದು ಮುನ್ನುಗ್ಗಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಹೋಗಿ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಭಾಷೆಯ ಉಳಿವಿಗೆ ಸಿನಿಮಾದ ಉಳಿವು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಸಿನಿಮಾನ ಉಳಿಸ್ಕೊಂಡ್ರೆ ಭಾಷೆ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಎಲ್ರಿಗೂ ಧನ್ಯವಾದ. ಈ ಥರದೊಂದು ಸಿನಿಮಾನ ನೀವೆಲ್ಲರೂ ಹೊಸಬರಾಗಿದ್ದು ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮಂಥವ್ರು ಬೇಕು, ಇನ್ನೂ ಹೆಚ್ಚಾಗಬೇಕು. ಧನ್ಯವಾದ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿಯ ಧನ್ಯವಾದ. ಇದೀಗ ರಾಜೇಶ್ ಸರ್. ಓಕೆ, ಎಲ್ರಿಗೂ ನಮಸ್ಕಾರ ಸರ್. ನಾನು ಆಲ್ ದಿ ಬೆಸ್ಟ್ ಹೇಳಲ್ಲ, ಕಂಗ್ರ್ಯಾಚುಲೇಷನ್. ತುಂಬ ಚೆನ್ನಾಗಿತ್ತು. ಕೋ ಪ್ರೊಡ್ಯೂಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡು.
ನನ್ನ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಹೋದ ವರ್ಷ. ಸೊ ನನ್ನ ಜೊತೆ ಮಾಡಿಲ್ಲ, ಇದಕ್ಕೆ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋಪ ಸ್ವಲ್ಪ ಇದೆ, ಬಟ್ ಖುಷಿನೂ ಇದೆ. ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಟು ದ ಎಂಟೈರ್ ಟೀಮ್, ಇಟ್ ವಾಸ್ ಜಸ್ಟ್ ಆಸಮ್, ಫ್ಯಾಂಟಾಸ್ಟಿಕ್. ತುಂಬ 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 ಚೆನ್ನಾಗಿತ್ತು. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್ ಇದರಲ್ಲಿ? ಸರ್ ಆಸಮ್ ಸರ್. I literally had goosebumps. Super. And actors ಕೂಡ it was just ಯಾರು ಫಸ್ಟ್ ಟೈಮ್ ಮೂವಿ ಈ ಥರ ಅಂತೂ ಖಂಡಿತ ಕಾಣಿಸ್ಲಿಲ್ಲ. ಇಟ್ ವಾಸ್ ತುಂಬ ಮೆಚೂರ್ಡ್ ಆಗಿತ್ತು ಎಲ್ಲ ಪರ್ಫಾರ್ಮೆನ್ಸಸ್ಸು. ಆ್ಯಂಡ್ ದ ಮೇಕಿಂಗ್ ಕೂಡ ವೆರಿ ಗುಡ್. ಆ್ಯಂಡ್ ಐ ವಿಲ್ ಬಿ ದ ಥಿಯೇಟರ್ ಆನ್ August 1st ವಿತ್ ಎವ್ರಿ ಒನ್. ಆಲ್ ದ ವೆರಿ ಗುಡ್. ಥ್ಯಾಂಕ್ ಯು. That's so sweet. Thank you so much, sir. Rajesh sir. ಮೊದಲನೇದಾಗಿ ಈ ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಆಲ್ ದಿ ಬೆಸ್ಟ್ ಹೇಳ್ತಾ ಇಲ್ಲ ಅಂದರೆ ಅರ್ಧ ಪಾಸ್ ಆಗ್ಬಿಟ್ಟಿದ್ರು ಆಲ್ರೆಡಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಅಂತ. ನಮ್ಮ ಮನೆಗೆ ಬಂದು ಜೊತೆ ನನಗೆ ತೋರಿಸಿದ್ರು, ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ನಾನು ಫಸ್ಟು ಟೀಚರ್ ಕೂತ್ಕೊಂಡು ನೋಡ್ತಾ ಮಾತಾಡಿದೆ. ಈ ಸಿನಿಮಾ ಡೈರೆಕ್ಟರ್ ಯಾರು ಅಂದು. ಅದೇ ನಮ್ಮವರೇ ಸೂರ್ಯ ಅಂತಂದರು. ಆಯ್ತಪ್ಪ, ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳಿದೆ. ಭಾಳ ಚೆನ್ನಾಗಿದೆಯಲ್ಲ ಅಂತ ಇವರದೇ ಪ್ರಶ್ನೆ. ನಾನೇ ಸರ್ ಮಾಡಿರೋದು ಅಂತಂದ್ರು ಪ್ರಸಾದ್ ಅವರು. ಏನು ನಿಮ್ಮ ಸರಿ ಕತೆ ಯಾರ್ದು ಅಂದ. ಕತೆ ನಮ್ಮದೇ ಅಂದರು. ಸರಿ ಸ್ಕ್ರಿಪ್ಟ್ ಯಾರು ಬರ್ತಿರೋದ? ನಾವೇ ಬರ್ಕೊಂಡಿದ್ದ ಅಂದರು. ಇನ್ನು ಆಕ್ಟ್ ಯಾರು ಮಾಡಿದ್ದೀರ ಅಂತ ಕೇಳಿದ್ರೆ ನಾನು ಇದೀನಿ, ನನ್ನ ಮಗಳು ಇದ್ದಾಳೆ ಅಂತ ಅಂದರು. ಏನು ಹೊರಗಡೆಗೆ ಯಾರಿಗೂ ಬಿಟ್ಕೊಟ್ಟಿಲ್ವಲ್ಲ, ಇನ್ನೌಸ್ ಮಾಡ್ತಾರಲ್ಲ ಬೇರೆ ಆ ಥರ 5 ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ರೇಗಿಸಿದೆ ನಾನು. ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತಂದ. ಪ್ರೊಡ್ಯೂಸ್ ಇಟ್ಕೊಂಡು ನಾನು ಇದೀನಲ್ವ, ನಾನೇ ಮಾಡ್ತಾ ಇದ್ದೀನಿ ಸರ್ ಅಂತಂದ್ರು. ಆಯ್ತು, ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ, ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದೆ. ನಮ್ದೇ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು. ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿವರೆಗೂ ತಾವೇ ತಗೊಂಡು ಒಂದು ಅಡುಗೆ ಅಚ್ಚುಕಟ್ಟಾಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಬೇಕು, ಇಷ್ಟೇ ಖಾರ ಹಾಕ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸತನದೊಂದಿಗೆ ಆದರೆ ಹೊಸಬ್ರು ಅಂತ ಅನಿಸ್ಕೊಳ್ತೀರ ಅನುಭವಿಗಳ ಥರ ಇಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದ್ರೆ ಮಾಧ್ಯಮ ವರ್ಗದವರು, ಚಿತ್ರ ಮಾಧ್ಯಮ ವರ್ಗದವರು. ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತು ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕನ್ನಡ ಚಿತ್ರರಂಗ ಬೆಳೀಬೇಕು. ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ. ಕನ್ನಡ ಭಾಷೆಗಳನ್ನ ಬೇರೆ ಸ್ಟೇಟಿಂದ ಬಂದಿರೋರಿಗೆ ನೋಡ್ಬಾರ್ದು ನಮ್ಮ ಕನ್ನಡ ಸಿನಿಮಾನ ಅಂತ ನಾವು ತೋರಿಸ್ಲಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಆದರೂ ಸಹಿತ ನಿಮ್ಮ ಎಲ್ಲ ಟ್ರೈಲರಲ್ಲಿ ನಮ್ಮ ಪೊಲೀಸರನ್ನೆಲ್ಲೂ ತೋರಿಸಿಲ್ಲ. ಇರಲಿ, ನಾನು ಸುದ್ದಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ರೇಗಿಸ್ತಾ ಇದ್ದೆ ಅಂತ ಎಲ್ಲ ಒಳ್ಳೆ ಕಲಾವಿದರು ನಮ್ಮ ಜೊತೆಲಿದ್ದಾರೆ, ನಮ್ಮ ಸುದ್ದಿ ಅವರೆಲ್ಲ. ಸೊ ಈ ಚಿತ್ರ ನೋಡಿದಾಗ ನಾನು ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್ ಆದ ನಂತರ ಸೋಮವಾರಪೇಟೆ ಮತ್ತೆ ನಾಪೋಕ್ಲು. ದಟ್ ಈಸ್ ಮೈ ಫಸ್ಟ್ ಲವ್. ಫಸ್ಟ್ ಪೊಲೀಸ್ ಸ್ಟೇಷನ್ ಇಸ್ ಆಲ್ವೇಸ್ ಫಸ್ಟ್ ಲವ್. ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯಿತು. ಆ ಒಂದು ಹಾಡನ್ನ ನೀವು ಕೊಡಗು ಭಾಷೆಯಲ್ಲಿ ತಗೊಂಡು ಬಂದಿದ್ದೀರಾ, ಆ ಕಲ್ಚರ್ನ ತೋರಿಸೋಂಥ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡು ಬಂದಿದ್ದೀರಾ. ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸೋಂಥ ಜವಾಬ್ದಾರಿನ ಎಲ್ಲರೂ ತಗೋತೀರಾ? ಒಳ್ಳೆದಾಗ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಕಮ್ಮಿಂಗ್ ಹಿಯರ್ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು ಮತ್ತೆ ಅತಿಥಿಗಳು ಎಲ್ಲರಿಗೇನು ತುಂಬ ಧನ್ಯವಾದಗಳು. ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಇಷ್ಟು ನಾವು 2 ಹಾಡು ಲಾಂಚ್ ಮಾಡಿದ್ದೀವಿ ಇಷ್ಟೊತ್ತಿಗೆ. ಒಂದು ಇದು ಫೋಕ್ ಸಾಂಗು ಮತ್ತು ಒಂದು ಪಾರ್ಟಿ ಸಾಂಗು. ಇಷ್ಟೊತ್ತಿಗೆ ಅದು ಆಲ್ಮೋಸ್ಟ್ 1 ಮಿಲಿಯನ್ ವ್ಯೂಸ್ ಹೋಗಿದೆ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ಕಿಂದ. ನೀವು ಇನ್ನೂ ಸಪೋರ್ಟ್ ಮಾಡಬೇಕು. ಇವಾಗ ಟ್ರೈಲರ್ ಲಾಂಚ್ ಆಗಿದೆ 3 ಲ್ಯಾಂಗ್ವೇಜಸ್ಸಲ್ಲಿ. ಬಟ್ ನಾವು ರಿಲೀಸ್ ಮಾಡೋದು August 1 ಬರೀ ಒಂದೇ ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಅದು ಕನ್ನಡದಲ್ಲೇ ಮಾಡಬೇಕಂತಂದು ನಮ್ಮ ತಂಡದ ಒಂದು ಡೆಸಿಷನ್ ಆಗಿತ್ತು. ಬಿಗಿನಿಂಗಲ್ಲಿಂದಾನು ನಾವು ಶೂಟಿಂಗ್ ಟೈಮಲ್ಲಿಂದಾನು ಮತ್ತು ಇವಾಗಲೂ ಕನ್ನಡದಲ್ಲೇ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡು ಮಾಡಿದ್ದೀವಿ ನಾವು. ಅದಕ್ಕೆ ಇವಾಗ ಕನ್ನಡದಲ್ಲೇ ರಿಲೀಸ್ ಮಾಡೋದು. ಫಿಲ್ಮ್ ಈಗ ಫುಲ್ ಫಿಲ್ಮ್ ರೆಡಿ ಆಗಿರೋದು ತೆಲುಗು ಮತ್ತು ಕನ್ನಡದಲ್ಲಿ ರೆಡಿ ಮಾಡಿಸಿಟ್ಟಿದ್ದೀವಿ. ಬಟ್ ನಮ್ಮ ಆಸೆ ಏನಂದರೆ ಕನ್ನಡದಲ್ಲಿ ರಿಲೀಸ್ ಮಾಡಿ ಇಡೀ ಕರ್ನಾಟಕಕ್ಕೆ ತೊಗೊಂಡು ಹೋಗಬೇಕು. ಅಲ್ಲಿ ಯಶಸ್ವಿ ಆದಮೇಲೆ ನಾವು ತೊಗೊಂಡೋಗಿ ಅದನ್ನ ಬೇರೆ ಸ್ಟೇಟಿಗೆ ತೊಗೊಂಡೋಗೋಣ ಅಂತಂದ್ಬಿಟ್ಟು ಒಂದು ಇದೆ. ಕರೆಂಟ್ಲಿ ಡಿಸ್ಕಷನ್ಸ್ ನಡೀತಾ ಇದೆ ಬೇರೆ ಲ್ಯಾಂಗ್ವೇಜಲ್ಲಿ. ಬಟ್ ಅದು ನಾವು ಇದು ರಿಲೀಸ್ ಆದಮೇಲೆ
ಅದು ಮತ್ತೆ ಹೋಗಿ ಅಲ್ಲಿ ಬೇರೆ ಸ್ಟೇಟಲ್ಲಿ ನೋಡೋಣ ಅಂತ. ಇಲ್ಲಿ ಬಂದರೂ ಎಲ್ಲರಿಗೆ ತುಂಬ ಧನ್ಯವಾದ. ಇದು ಟ್ರೈಲರ್ ಹೈಫೈ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಮತ್ತು ನಮ್ಮ ಆಡಿಯೋ ವರ್ಲ್ಡ್ ವೈಡ್ ಎಲ್ಲ ಸ್ಟೋರ್ಸಲ್ಲಿ ಸಿಗುತ್ತೆ. ಜಿಯೋ ಸಾವನ್, ಆ್ಯಪಲ್ ಸ್ಟೋರ್ಸು, ಆ್ಯಪಲ್ ಮ್ಯೂಸಿಕ್ಕು, ಐಟ್ಯೂನ್ಸು, ಯೂಟ್ಯೂಬ್ ಮ್ಯೂಸಿಕ್ ಮತ್ತು ಬೇರೆ ಎಲ್ಲ ಇದು ಆನ್ಲೈನ್ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಮ್ಮ ಮ್ಯೂಸಿಕ್ ಸಿಗುತ್ತೆ. ಸರ್ಚ್ ಫಾರ್ L2 ಮುತ್ತ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಮ್ಯೂಸಿಕ್ಕು ಸಿಗುತ್ತೆ ಅದರಲ್ಲಿ. ಸೊ ವಿತ್ ದ್ಯಾಟ್ ಐ ವಿಲ್ ಥ್ರೋ ಇಟ್ ಓಪನ್ ಫಾರ್ ಎನಿ ಕ್ವೆಶನ್ಸ್. ಹಾಂ, ಸೊ ಇವಾಗ 5 ಸಾಂಗಲ್ಲಿ 2 ಸಾಂಗ್ ರಿಲೀಸ್ ಮಾಡಿದ್ದೀವಿ. ಹುಬ್ಳಿಯಲ್ಲಿ 5 ಸಾಂಗ್ ರಿಲೀಸ್ ಮಾಡಿದ್ವಿ, ಬಟ್ ಯೂಟ್ಯೂಬಲ್ಲಿ ಇನ್ನೂ 2 ಸಾಂಗೇ ಬಿಟ್ಟಿದ್ದು. ಒಂದು ಸಾಂಗು 7 ಲಕ್ಷ ವ್ಯೂ ಹೋಗಿದೆ ರಿಲೀಸ್ ಮಾಡಿದ 3ನೇ ದಿವಸದಲ್ಲಿ. ಇನ್ನೊಂದು ಸಾಂಗು ಆಲ್ಮೋಸ್ಟ್ ಒಂದು 4 lakh ವ್ಯೂಸ್ ಹೋಗಿದೆ. ಸೊ ನಮಗೆ ಟೋಟಲ್ ಆಗಿ ಆಲ್ಮೋಸ್ಟ್ ನಮ್ದು 2 ಸಾಂಗಲ್ಲಿ 1 million ವ್ಯೂಸ್ ಬಂದಿದೆ ಇಷ್ಟು ದಿವಸಕ್ಕೆ. ಅದು ಬಿಟ್ಟು ನಮಗೆ ಕಮೆಂಟ್ಸ್ ಬರುತ್ತಲ್ವ, ಕಮೆಂಟ್ಸ್ ಎಲ್ಲ ನೋಡಿದರೆ ತುಂಬ ಎಂಕರೇಜಿಂಗ್ ಆಗಿದೆ. ಒಂದು ಸಾಂಗ್ ಫೋಕ್ ಸಾಂಗು ಇವತ್ತು ನೋಡಿದ್ದೀವಲ್ಲ, ಬೊಲ್ಲವ ಸಾಂಗು, ಅದರಲ್ಲಿ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಬೊಲ್ಲವ ಸಾಂಗ್ದು. ಮತ್ತು ಇನ್ನೊಂದು ಫೋಕ್ ಸಾಂಗ್ ಒಂದಿದೆ, ಕಾಂಬುಲರೆ ಅಂತ ಇನ್ನೊಂದು ಸಾಂಗ್ ಒಂದು ರಿಲೀಸ್ ಆಗಿದೆ. ಸಣ್ಣ ಮಕ್ಕಳದೆಲ್ಲ ಒಂದು ನಮಗೇನೊಂದು ಫೀಡ್ಬ್ಯಾಕ್ ಬಂತಂದರೆ ಕೆಲವರು ಹೇಳೋದು ಅವರು ಚೈಲ್ಡ್ಹುಡ್ ಹೋದಂಗೆ ಇದೆ ನಮಗೆ ಹಾಡು ಕೇಳುವಾಗ ಅಂತ ಹೇಳಿದ್ದು. ಅದೊಂದು ದೊಡ್ಡ ಹೆಮ್ಮೆ ಆಗಿದೆ ನಮಗೆ ತುಂಬ. ಇನ್ಫ್ಯಾಕ್ಟ್ ವಿ ಆರ್ ಫೀಲಿಂಗ್ ವೆರಿ ಪ್ರೌಡ್ that we are able to give that childhood back to people who are listening to our music. ಆ ಥರ ಒಂದು ಸಾಂಗ್ ಇದೆ ಅದು. ಸೊ 2ಕ್ಕೇನು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಈ ಥಿಯೇಟ್ರಿಕಲ್ ರಿಲೀಸ್ ಎಲ್ಲ ಹೇಗೆ? ಈಗ August 1 ಅಂತ ಹೇಳಿದಿರಿ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಐ ಆಮ್ ವೆರಿ ಹ್ಯಾಪಿ ನನ್ನ ಈ ಟೀಮ್ ಜೊತೆ ಕೆಲಸ ಮಾಡಿರೋದಕ್ಕೆ. ಎವ್ರಿ ಟೈಮ್ ನಾನು ಹೆಂಗೆ ಅಸೋಸಿಯೇಟ್ ಆಗಿದ್ದೀನಿ ಅಂತ ಅದ್ರದ್ದು ಸ್ಟೋರಿಗಳು ಹೇಳಿದ್ದೀನಿ. ಸರ್ ಇಲ್ಲಿ ಸುದೀಪ್ ಸರ್ದು ಒಂದು ಹೇಳಿದ್ರು, ಐ ಜಸ್ಟ್ ವಾಂಟ್ ಟು ಆ್ಯಡ್. ಅವರು ಆ ಮೂವಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅದೊಂದು ತುಂಬ ಸರ್ಪ್ರೈಸ್ ಎಲಿಮೆಂಟ್ ಆಗಿದೆ. ಅದಕ್ಕೆ ನಾವು ಎಲ್ಲಿನೂ ಅವ್ರದ್ದು ಟೀಸರಲ್ಲಾಗಲಿ ಟ್ರೈಲರ್ಲಾಗಲಿ ಜಾಸ್ತಿ ಅದರದ್ದು ತೋರಿಸ್ತಾ ಇಲ್ಲ. ಸೊ ದಟ್ ಈಸ್ ಇಂಟೆನ್ಷನಲ್. ದಯವಿಟ್ಟು ಎಲ್ಲ ಮೂವಿಲಿ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ನೋಡ್ಬೋದು. ಐ ಡೋಂಟ್ ವಾಂಟ್ ಎನಿಬಡಿ ಟು ಗೆಸ್ ಇಟ್. ಅದಕ್ಕೋಸ್ಕರ ನಾವು ಅದನ್ನು ಆ ಥರ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸುದೀಪ್ ಸರ್, ಪಾರ್ಟ್ ಆಫ್ ಅವರ್ ಟೀಮ್. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. Thank you, sir. Thank you so much. Yes. And special thanks to my Sabash team, Rudresh, Sabash team do ella bandidare, Nisarga Gowda and Sharad and Dev Devaya, Mannappa and my friends. Thanks everyone. Thanks. Ha sir. Sir, I am a movie critic and a good lover of movie. ತುಂಬ ಚೆನ್ನಾಗಿದೆ ಸರ್. ಒಂದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಆ ಥರ ಮೂವಿ. ಕನ್ನಡ ಇದರಲ್ಲೂ ಇಷ್ಟೊಂದು ಕಂಟೆಂಟ್ ರಿಲೇಟೆಡ್ ಕ್ಯಾರೆಕ್ಟರ್ ಮೂವಿ ಮಾಡ್ಬೋದಾ ಅಂತ ನನಗೆ ಜಸ್ಟ್ ಅಮೇಜ್ಡ್. ಅದಾಗಿ ನಾನು ಇದಕ್ಕೆ ಟೀಮ್ಗೆ ಪಾರ್ಟ್ ಆಗಿದ್ದೀನಿ. ಇಟ್ಸ್ ಓವರ್ ಆಲ್ ವೆರಿ ನೈಸ್ಲಿ ಮೇಡ್ ಮೂವಿ ಸರ್. ತುಂಬ ಇಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈ ಥರ ಮೂವೀಸು ನನಗೆ ಗೊತ್ತಿರುವಂಗೆ ನಾನು ನೋಡಿಲ್ಲ, ಬಂದಿರ್ಬೋದು. ಮೇ ಬಿ ಐ ಹ್ಯಾವ್ ನಾಟ್ ವಾಚ್ಡ್ ಇಟ್. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು ಸರ್. Thank you. ಸರ್ ಇದೆ ಸರ್. ಹೌದು ಸರ್, ನಮ್ಮ ಪ್ರಿಯಾರಿಟಿ ಕನ್ನಡ. ಸೊ ಕನ್ನಡದಲ್ಲೇ ಆಗಬೇಕು, ಫಸ್ಟು ಕನ್ನಡದಲ್ಲೇ ಓಡಬೇಕು, ಅದಾದಮೇಲೆ ಎಲ್ಲ ಬೇರೆ ಲ್ಯಾಂಗ್ವೇಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ವಿತರಕರು. ಬಟ್ ಅಂದರೆ ನಿಮಗೆ ಎಂಗೇಜಿಂಗ್ ಆಗಿದೆ. ಇಟ್ಸ್ ನಾಟ್ ಲೈಕ್ ಎನಿ ಅದರ್, ಲೈಕ್ ನಾವು ಹೇಗೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ಸ್ ನೋಡ್ತಾ ಇರ್ತೀವಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಅಂದರೆ ಆಡಿಯನ್ಸೇ ಫೈಂಡ್ ಔಟ್ ಮಾಡಬೇಕು ಆ ಲವ್ ಸ್ಟೋರಿನ ಅನ್ನೋದು. ಐ ವಿಲ್ ಲೀವ್ ಇಟ್ ಟು ದ ಆಡಿಯನ್ಸ್. ಸೊ ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅದೇ ಮಾಡದೇ ಇರೋದಕ್ಕೆ. ಥ್ಯಾಂಕ್ ಯು ಪ್ರಿಯಾಂಕ ಮಳಲಿ ಅವರೇ. ಇದೀಗ ನಮ್ಮ ಸರ್ ಈವೆಂಟ್ಗಳು ಆಡಿಯೋ ನಾವು ಹುಬ್ಳಿಲಿ ಮಾಡಿದ್ವಿ. ಮತ್ತೆ ಈಗ ರೀಸೆಂಟಾಗಿ ಎಕ್ಸಿಬಿಟರ್ ಒಂದು ಮೀಟಿಂಗ್ ಆಯಿತು ಶಿವಮೊಗ್ಗದಲ್ಲಿ. ಮತ್ತೆ ಕೆಲವೊಂದು ಇನ್ನೊಂದು ಪ್ಲಾನಿಂಗ್ಗಳು ನಡೀತಾ ಇದೆ. ಸತ್ಯ ಸರ್ ಅದನ್ನ ಆನ್ಸರ್ ಮಾಡ್ತಾರೆ. ಈಗ ಒಂದಷ್ಟು ಪ್ರೆಸ್ ಮೀಟ್ಗಳು ಪ್ಲಾನ್ ಮಾಡ್ತಿದ್ದೀವಿ ಸರ್. ಪ್ರಮೋಷನಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ. ಇವಾಗ 2 ಸಾಂಗ್ ಆಲ್ರೆಡಿ ಜನಗಳಿಗೆ ತಲುಪಿದೆ. ಸೊ ಮಿಕ್ಕಿದ್ದೆಲ್ಲ ನಂದು ಪಾತ್ರ, ನಾನು ಲೀಡಾಗಿ ನಾನು ಹೇಳೋದಕ್ಕೆ ನಾನೆಲ್ಲ ಹೇಳಿದ್ದೀನಿ. ಕ್ವಶನ್ ಇದ್ದರೆ ಕೇಳಿ ನಾನು ಹೇಳ್ತೀನಿ ಏನಾದರೂ ಇದ್ದರೆ. ಇದು ಸಾರಿ, ಒಂದು ಇದು ಜಸ್ಟ್ ಕ್ಲಾರಿಫಿಕೇಶನ್.
ಪಬ್ಲಿಕ್ ಇವೆಂಟ್ಸು ಇವಾಗ ಹುಬ್ಳಿ, ಬ್ಯಾಂಗ್ಳೂರು, ಹುಬ್ಳಿ, ಗದಗು ಮತ್ತು ಧಾರವಾಡ, ಬಾಗಲಕೋಟೆ ಪ್ರೆಸ್ ಮೀಟ್ಸು ಮತ್ತು ಇವೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ನಾವು ಇದು ಶಿವಮೊಗ್ಗ ಅಲ್ಲಿ ಎಕ್ಸಿಬಿಟರ್ ಮೀಟ್ ಮಾಡಿದ್ದೀವಿ. ನೆಕ್ಸ್ಟು ದಾವಣಗೆರೆ, ಮತ್ತು ಮೈಸೂರು, ಮಂಡ್ಯ, ಮ್ಯಾಂಗ್ಳೂರು, ಮಡಿಕೇರಿ ಆದಮೇಲೆ ಇದು ಬೆಳ್ಳಾರಿ, ರಾಯಚೂರು ಕಡೆ ಹೋಗೋದು ಪ್ಲ್ಯಾನ್ ಇದೆ ನಮಗೆ. ನಮ್ಮ ಪ್ಲ್ಯಾನ್ ಏನಂದರೆ ಅದರ್ ದ್ಯಾನ್ ಮೈನ್ ಸಿಟೀಸು, ರೀಜನಲ್ ಸೆಂಟರ್ಸ್ ಎಲ್ಲದನ್ನ ಕವರ್ ಮಾಡೋದೇ ನನ್ನ ಸ್ಟ್ರಾಟಜಿ. ಅದು ಎಲ್ಲ ಕಡೆ ಹೋಗ್ತದೆ. ಥ್ಯಾಂಕ್ ಯು ಸರ್. ಸರ್ ಏನು ಕೇಳ್ತಿದ್ದೀರಿ? ಇಲ್ಲ ಅದಕ್ಕೆ ನಾನೇ ಆನ್ಸರ್ ಮಾಡಬೇಕು. ಈಸ್ ನಾಟ್ ರೆಸ್ಪಾನ್ಸಿಬಲ್. ಪಡೀಲ್ ಅಣ್ಣ ನಮಗೆ ಶೂಟಿಂಗ್ ಟೈಮಿಂದನೂ ತುಂಬ ದೊಡ್ಡ ಶಕ್ತಿ ಆಗಿದ್ರು. ಒಂದಿನ ಅವರು ಚಳಿ ಮಳೆ ಗಾಳಿ ಯಾವುದು ನೋಡಲಿಲ್ಲ. ಅವ್ರಿಗೆ ನೀವು ಗೊತ್ತಿರಂಗೆ ಕಾಲ್ ಆಪರೇಷನ್ ಆಗಿದ್ದು, ಅವ್ರಿಗೆ ಕಾಲು ಮುರಿದೋಗಿತ್ತು. ಅಂಥದ್ರಲ್ಲೂ ಮುಕ್ಕಾಲಡಿ ಕೆಸರಿದ್ರು ನಮ್ಮ ಜೊತೆ ಬರ್ತಿದ್ರು ರಾತ್ರಿ ಹಗಲು ಅಂತೀರ. ಈಗ ಅವ್ರಿಗೆ ಮತ್ತೆ ಕಾಲ್ ಆಪರೇಷನ್ ಆಗಿದೆ, ರಾಡೆಲ್ಲ ರಿಮೂವ್ ಮಾಡಿದ್ದಾರೆ. ಹಂಗಾಗಿ ಅವರು ಪಬ್ಲಿಸಿಟಿ ಇದರಲ್ಲಿ ಬರೋಕ್ಕಾಗ್ತದೆ ಸರ್. ಮಂಗಳೂರು ಪ್ರೆಸಿಡೆಂಟ್ ಮಾಡ್ತೀವಿ, ಮಂಗಳೂರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನವೀನ್ ಪಡೀಲ್ ಅವ್ರದ್ದು ಕ್ಲಾರಿಟಿ ಸಿಗ್ತಲ್ಲ ಸರ್? ಅವರು ರೆಗ್ಯುಲರ್ ಟಚಲ್ಲಿ ಇದ್ದಾರೆ, ಆ್ಯಕ್ಚುಲಿ ಫೋನ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಕಾಂತಾರ ಶೂಟ್ ಇತ್ತು ಅದು ಇದಂತೆಲ್ಲ ಹೇಳ್ತಿದ್ರು, ಬಟ್ ಹುಷಾರು ಇರಲಿಲ್ಲ. ಸೊ ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ. ಎನಿಥಿಂಗ್ ಹೇಳಿ ಸರ್? ಸಾರಿ, ಅದನ್ನು ಡಿಲೀಟ್ ಮಾಡಿ ಸರ್. ಹಾಂ ಸರ್, ಶಂಕ ಮತ್ತು ಮಳೆ. ಮಳೆ ಕೂಡ ಒಂದು ಪಾತ್ರವಾಗಿ ನಮ್ಮ ಟೀಮಲ್ಲಿದೆ, ನಮ್ಮ ಮೂವಿಲಿದೆ. ಆದಷ್ಟು 90% ರಿಯಲ್ ಮಳೆಲೇ ನಾವು ಶೂಟ್ ಮಾಡಿರೋದು ಇದು. ಅಲ್ಲಂದ್ರೆ ಇವಾಗ ನಾವು ಕಂಟಿನ್ಯೂಟಿಗೋಸ್ಕರ ಸ್ವಲ್ಪ ಯೂಸ್ ಮಾಡಿದ್ದೀವಿ ಅಷ್ಟೇ. ಬಿಟ್ಟರೆ 90% ರಿಯಲ್ ಮಳೆಲೇ ನಾವು ಶೂಟ್ ಮಾಡೋದು ಸರ್. ಅದು ಒಂದು ಮುಖ್ಯವಾದ ಭಾಗ ಆಗಿದೆ ನಮ್ಮ ಸಿನಿಮಾದಲ್ಲಿ. ಶೌರ್ಯ ಪ್ರತಾಪ್ ಅವರಿಗೆ ಊಟದ ಹಸಿವಿನ ಜೊತೆ ಪ್ರಶ್ನೆಯ ಹಸಿವು ಕೂಡ ಇದೆ. ಕೇಳಿ 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 ಅಂತಿದ್ದಾರೆ ಇವತ್ತು. ತುಂಬಾ ಕೇಳ್ಬಿಡ್ತಾರೆ. ಎಸ್, ಅವ್ರ ಪ್ರಶ್ನೆ ಸರ್. ಅದಕ್ಕೆ ಇನ್ನೊಂದು, ಇವಾಗ ನಾವು ಸೌಂಡ್ ಡಿಸೈನ್ ಮಾಡ್ತಿರುವಾಗ ಸರ್ ತುಂಬಾ ಜಾಸ್ತಿ ಯೂಸ್ ಮಾಡಿರೋ ಸೌಂಡ್ ಡಿಸೈನ್ ಎಲಿಮೆಂಟ್ ಬಂದವರು ಏನು ಸರ್ ನಮ್ಮ ಮೂವಿನಲ್ಲಿ? ಸೊ ಹಂಗೆ ನೋಡ್ಕೊಳ್ಳಿ. ಮಳೆ, ಗುಡುಗು. ಈ ಸಿನಿಮಾ ನೋಡಿದ್ಮೇಲೆ ನೀವು ಮಡಿಕೇರಿಗೆ 1-2 ಅವರ್ ಹೋಗಿ ಅಲ್ಲಿ ಕೂತಿದ್ದು ಬಂದೆ, ಏನೋ ಒಂದು ಕತೆ ನಡೀತದೆ ಅನ್ಕೊಂಡು ಒಂದು ಫಾರ್ಮಲ್ಲಿ ಕೂತ್ಕೊಂಡು ಏನೋ ಒಂದು ಕತೆ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದು ಒಂದು ಅನುಭವ ಅಂತೂ ಎಲ್ಲರಿಗೂ ಸಿಗುತ್ತೆ. ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಶೌರ್ಯ ಪ್ರತಾಪ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕರೆಗೆ ಹೂಗೊಟ್ಟು ಬಂದಿದ್ದಕ್ಕೆ ಮಾಧ್ಯಮ ಮಿತ್ರರಿಗೂ ಹಾಗೂ ಅತಿಥಿಗಳಿಗೂ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ತುಂಬ ಧನ್ಯವಾದಗಳು. ಈಗಷ್ಟೇ ನೋಡಿದ್ರಿ ಟ್ರೈಲರ್. ಇದಕ್ಕೂ ಮುಂಚೆ ಟೀಸರ್ ಇತ್ತು. ಟೀಸರ್ ದಿನ ಹೇಳಿದ್ದೆ ಅಭಿ ಪಿಕ್ಚರ್ ಬಾಕಿ ಅಂತ. ಇವತ್ತು ಅದನ್ನೇ ಹೇಳ್ತೀನಿ, ಅಭಿ ಪಿಕ್ಚರ್ ಬಾಕಿ. ಖಂಡಿತವಾಗ್ಲೂ ಈ ಸಿನಿಮಾ ನಿಮ್ಮೆಲ್ಲರ ಮನವನ್ನು ಮುಟ್ಟುತ್ತೆ. ಹಾಗೆ ಮಾಧ್ಯಮದ ಮೂಲಕ ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನಮ್ಮ ಸಿನಿಮಾನ ಬಂದು ಒಂದು ಸಲ ನೋಡಿ. ನೀವೇನು 100-150 ರೂಪಾಯಿ ಕೊಟ್ಟು ತಗೊಂಡು ಟಿಕೆಟ್ನ ನೋಡ್ತೀರಾ, ಖಂಡಿತವಾಗ್ಲೂ ಹೊರಗಡೆ ಬಂದ್ಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಒಂದು ಖುಷಿ ಅಂತ ಬರುತ್ತೆ. ನಮ್ಮ ಕನ್ನಡ ಸಿನಿಮಾನ ಮುಂದೆ ತರೋದು ನಮ್ಮ ಕನ್ನಡ ಜನತೆ ಕೈಯಲ್ಲೇ ಇದೆ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಓಕೆ, ಹಾಂ, ಮ್ಯೂಸಿಕ್ ಡೈರೆಕ್ಟರ್ಗೆ ಓಕೆ ಸರ್, ಪ್ರಶ್ನೆ ಇದೆಯಾ?